ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾವು ಲ್ಯಾಂಡ್ ಸರ್ವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿರೋ ಕ್ವಶನ್ಸ್ನ 1 to 10 ಸಾಲ್ವ್ ಮಾಡಿದ್ವಿ. ಇವಾಗ 11th ಕ್ವಶನ್ನ ಸಾಲ್ವ್ ಮಾಡೋಣ. ಈ 11th ಕ್ವಶನ್ ಏನಪ್ಪ ಅಂತಂದರೆ, ಇನ್ ಬೆಂಗಳೂರು ರೇಷಿಯೋ ಆಫ್ ಮೇಲ್ ಟು ಫೀಮೇಲ್ ಇಂಟರ್ನೆಟ್ ಯೂಸರ್ಸ್ ಇಸ್ 1:4. ಅಂದರೆ ಬೆಂಗಳೂರಲ್ಲಿ ಇಂಟರ್ನೆಟ್ ಯೂಸ್ ಮಾಡೋ ಯೂಸರ್ಸು ಮೇಲ್ 1 ಇದ್ದರೆ ಫೀಮೇಲ್ 4 ರೇಷಿಯೋದಲ್ಲಿದ್ದಾರೆ. ನಂಬರ್ ಆಫ್ ಮೇಲ್ ಯೂಸರ್ಸ್ ಈಸ್ ಇನ್ಕ್ರೀಸ್ಡ್ ಬೈ 20%. ಅಂದರೆ ಮೇಲ್ ಯೂಸರ್ಸ್ 20% ಇನ್ಕ್ರೀಸ್ ಆಗಿದ್ದಾರೆ ಆ್ಯಂಡ್ ದಟ್ ಆಫ್ ಫೀಮೇಲ್ ಯೂಸರ್ಸ್ ಇನ್ಕ್ರೀಸ್ಡ್ ಬೈ 10%. ಅಂದರೆ ಫೀಮೇಲ್ ಯೂಸರ್ಸ್ 10% ಇನ್ಕ್ರೀಸ್ ಆಗಿದ್ದಾರೆ, ಮೇಲ್ ಯೂಸರ್ಸ್ 20% ಇನ್ಕ್ರೀಸ್ ಆಗಿದ್ದಾರೆ. ಈಗ ವಾಟ್ ಈಸ್ ದ ಓವರ್ ಆಲ್ ಇನ್ಕ್ರೀಸ್ ಇನ್ ದ ಇಂಟರ್ನೆಟ್ ಯೂಸರ್ಸ್ ಇನ್ ಬೆಂಗಳೂರು? ಅಂದರೆ ಬೆಂಗಳೂರು ಟೋಟಲ್ ಎಷ್ಟು ಇಂಟರ್ನೆಟ್ ಯೂಸರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅಂತ ಕ್ವಶನಲ್ಲಿ ಕೇಳಿದರೆ, ಇದನ್ನು ಸಾಲ್ವ್ ಮಾಡಿದ್ರೆ ಫಸ್ಟು ಬರ್ಕೊಳ್ಳೋಣ. ಸೊ ಮೇಲ್ ಆ್ಯಂಡ್ ಫೀಮೇಲ್ ರೇಷಿಯೋ ಬಂದುಬಿಟ್ಟು 1:4. ಇವಾಗ ನೆಕ್ಸ್ಟು ಮೇಲ್ 20% ಇನ್ಕ್ರೀಸ್ ಆಗಿದ್ದಾರೆ. ಸೊ ಮೇಲ್ ಈಸ್ ಈಕ್ವಲ್ಸ್ ಟು 1 + 20% ಅಂತಂದರೆ 1.2 ಬರುತ್ತೆ. 20% ಅಂತಂದರೆ 0.2 ಬರುತ್ತೆ. ಈ 20%ನ ಕನ್ವರ್ಟ್ ಮಾಡಬೇಕಂದ್ರೆ 20/100 ಮಾಡಿದಾಗ 2/10 ಬರುತ್ತೆ. ಸೊ 2/10 ಬಂತಪ್ಪ ಅಂತಂದರೆ 10 1 0.2 ಆದರೆ 20 ಆಗುತ್ತೆ. ಸೊ ಈ 0.2 ಬರುತ್ತೆ. ಆಗ 1 + 0.2 = 1.2 ಆಗುತ್ತೆ. ನೆಕ್ಸ್ಟ್ ಫೀಮೇಲ್ ಅದೇ ರೀತಿ ನೋಡೋದಾದರೆ 1 + ಫೀಮೇಲ್ ಯೂಸರ್ಸ್ 10% ಇನ್ಕ್ರೀಸ್ ಆಗಿದ್ದಾರೆ. ಸೊ ಇದು ಬಂದುಬಿಟ್ಟು 1.1 ಬರುತ್ತೆ. ಬಟ್ ಇಲ್ಲಿ ಅವರು ಮೇಲ್ ಯೂಸರ್ಸ್ನ 1, ಅದೇ ರೀತಿ ಫೀಮೇಲ್ ಯೂಸರ್ಸ್ನ 4 ಅಂತ ಕೊಟ್ಟಿದ್ದಾರೆ. ಸೊ ಫೀಮೇಲಿಗೆ 4 ಆ್ಯಡ್ ಮಾಡೋದಾದರೆ 4 × 1.1 = 4.4 ಆಗುತ್ತೆ. ಇವಾಗ ಓವರ್ ಆಲ್ ಇನ್ಕ್ರೀಸ್ ಬಂದುಬಿಟ್ಟು ಟೋಟಲ್ 4.4 + 1.1 = 5.5 ಆಗುತ್ತೆ. ಸಾರಿ, ಇಲ್ಲಿ ಮೇಲ್ ಯೂಸರ್ಸ್ ಬಂದುಬಿಟ್ಟು 1.2. ಸೊ 1.2 ಹಾಕೊಂಡ್ರೆ ಇಲ್ಲಿ 5.6 ಆಗುತ್ತೆ. ಟೋಟಲ್ ಕ್ವಶನ್ ಆಗಿ 1:4 ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಯೂಸರ್ಸ್ ಇಲ್ಲಿ ಮೇಲ್ 1 ಫೀಮೇಲ್ 4. ಸೊ 1 + 4 = 5. 5 / 5.6 ಬಂದುಬಿಟ್ಟು 1.12 ಆಗುತ್ತೆ. ಸೊ ಇವಾಗ ಈ 1.12ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡಬೇಕಪ್ಪ ಅಂತಂದರೆ ಎಕ್ಸ್ಟ್ರಾ 1ನ ಮೈನಸ್ ಮಾಡಬೇಕು. ಸೊ ಎಕ್ಸ್ಟ್ರಾ 1ನ ಮೈನಸ್ ಮಾಡಿದಾಗ ಇಲ್ಲಿ 0.12 ಬರುತ್ತೆ. ಸೊ ಈ 0.12ನ ಪರ್ಸಂಟೇಜಿಗೆ ಕನ್ವರ್ಟ್ ಮಾಡಬೇಕಾದ್ರೆ × 100 ಮಾಡಬೇಕು. ಸೊ 0.12 × 100 is given by 12%. ಸೊ ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು 12%. ಸೊ ಟೋಟಲಾಗಿ 12% ಇಂಟರ್ನೆಟ್ ಯೂಸರ್ಸ್ ಇನ್ಕ್ರೀಸ್ ಆಗ್ತಾರೆ ಬೆಂಗಳೂರಿಗೆ. ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋದಾದರೆ, ಸೌಂಡ್ ವೇವ್ಸ್ ಇನ್ ಏರ್ ಆರ್ ಲ್ಯಾಂಗಿಟ್ಯೂಡಿನಲ್ ವೇವ್ಸ್. ಸೊ ಸೌಂಡ್ ವೇವ್ಸ್ ಲ್ಯಾಂಗಿಟ್ಯೂಡಿನಲ್ ವೇವ್ಸ್. ಸೊ ಈ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಆನ್ ದ ಫಾಲೋವಿಂಗ್ ಪ್ರಾಪರ್ಟೀಸ್ ಆಫ್ ಎ ವೇವ್ ದ ಒನ್ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ಸ್ ಈಸ್. ಸೊ ಇಲ್ಲಿ ಆ್ಯಂಪ್ಲಿಟ್ಯೂಡ್ ಆಗುತ್ತೆ ಆನ್ಸರು. ಯಾಕಪ್ಪ ಅಂತಂದರೆ ವೇವ್ ಬಂದುಬಿಟ್ಟು ಆ್ಯಂಪ್ಲಿಟ್ಯೂಡಿಗೆ ಇಂಡಿಪೆಂಡೆಂಟ್ ಆಗಿರುತ್ತೆ, ಬಟ್ ಇವಾಗೆಲ್ಲವಕ್ಕೂ ಡಿಪೆಂಡೆಂಟ್ ಆಗಿರುತ್ತೆ. ಅದೇ ರೀತಿ ದ ರ್ಯಾಡ್ಕ್ಲಿಫ್ ಲೈನ್ ಈಸ್ ಎ ಬೌಂಡ್ರಿ ಬಿಟ್ವೀನ್. ಸೊ ಇದು ಜಿಯೋಗ್ರಫಿ ಕ್ವಶನು. ಈ ಕ್ವಶನಿಗೆ ಆನ್ಸರ್ ಬಂದುಬಿಟ್ಟು ರ್ಯಾಡ್ಕ್ಲಿಫ್ ಈಸ್ ಎ ಬೌಂಡ್ರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ನಡ ಮಧ್ಯೆ ಇರೋ ಬೌಂಡ್ರಿ ಹೆಸರು ರ್ಯಾಡ್ಕ್ಲಿಫ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೌಂಡ್ ಪ್ರೊಡ್ಯೂಸ್ಡ್ ಅಟ್ ಎ ಪಾಯಿಂಟ್ ಈಸ್ ಹರ್ಡ್ ಬೈ ಎ ಪರ್ಸನ್ ಆಫ್ಟರ್ 5 seconds while the sound is heard by the another person after 6 seconds. If the speed of the sound is 300 m/s, what could be the maximum and minimum distances between the two persons? ಸೊ ಇಲ್ಲಿ 2 ಪರ್ಸನ್ಸು ಒಂದು ಸೌಂಡನ್ನ ಕೇಳಿಸ್ಕೊತಿದ್ರೆ ಆ ಕೇಳಿಸ್ಕೊಳೋ ಟೈಮ್ ಎಷ್ಟಪ್ಪ ಅಂತಂದರೆ ಒಂದು 5 seconds, ಇನ್ನೊಬ್ಬ 6 secondsಲ್ಲಿ ಕೇಳಿಸ್ಕೊತಿದ್ದಾನೆ. ಸೊ ಆ ಸೌಂಡ್ ಸ್ಪೀಡ್ ಬಂದುಬಿಟ್ಟು 300 m/s. ಸೊ ಇಲ್ಲಿ ಮಿನಿಮಮ್ ಮತ್ತು ಅವರಿಬ್ಬರ ಮಧ್ಯೆ ಇರೋ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ನ ಕೇಳ್ತಿದ್ದಾರೆ ಅವರು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟು ಬರ್ಕೊಳ್ಳೋಣ. ಸೊ 5 secondsಲ್ಲಿ ಅದು ಟ್ರಾವೆಲ್ ಆಗೋ ಸೌಂಡ್ ಸ್ಪೀಡ್ ಬಂದುಬಿಟ್ಟು 5 × 300 ಈಸ್ ಗಿವನ್ ಬೈ 1500. ಅದೇ ರೀತಿ 6 secondsಲ್ಲಿ ಟ್ರಾವೆಲ್ ಆಗೋದು ಬಂದುಬಿಟ್ಟು 6 × 300 ಈಸ್ ಗಿವನ್ ಬೈ 1800. ಈಗ ನಮಗೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಸೊ ಮಿನಿಮಮ್ ಡಿಸ್ಟೆನ್ಸ್ ಅಂತಂದರೆ ಏನಂದರೆ ಸೇಮ್ ಡೈರೆಕ್ಷನ್. ಸೊ ಸೇಮ್ ಡೈರೆಕ್ಷನ್ನಲ್ಲಿ ಹೋದಾಗ ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಸಿಗುತ್ತೆ.
ಸೊ ಮಿನಿಮಮ್ ಡಿಸ್ಟೆನ್ಸ್ ಅಪ್ಪ ಅಂತಂದರೆ ಏನಂದರೆ 1500 ಮೈನಸ್ 1800 ಈಸ್ ಗಿವನ್ ಬೈ 300 ಅಂತಂದರೆ, ಸೊ ಇದು ಮೀಟರ್ ಇರುತ್ತೆ. ಆ್ಯಕ್ಚುಲಿ ಇದನ್ನು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋದಾದರೆ 0.3 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಬಂದುಬಿಟ್ಟು ಆಪೋಸಿಟ್ ಡೈರೆಕ್ಷನ್. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗೋದು ಬಂದುಬಿಟ್ಟು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಸೊ 1500 ಪ್ಲಸ್ 1800 ಈಸ್ ಗಿವನ್ ಬೈ 3300. ಸೊ 3300ನ ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋದಾದರೆ 3.3 ಕಿಲೋಮೀಟರ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಂದುಬಿಟ್ಟು 3.3 ಕಿಲೋಮೀಟರ್ ಆ್ಯಂಡ್ ಮಿನಿಮಮ್ ಡಿಸ್ಟೆನ್ಸ್ ಬಂದುಬಿಟ್ಟು 0.3 ಕಿಲೋಮೀಟರ್. ಸೊ ಆಪ್ಷನ್ ಡಿ ಇದಕ್ಕೆ ಆನ್ಸರ್. 3.3 ಮ್ಯಾಕ್ಸಿಮಮ್ ಆ್ಯಂಡ್ 0.30 ಕಿಲೋಮೀಟರ್ ಮಿನಿಮಮ್. ಸೊ ನೆಕ್ಸ್ಟು ಮ್ಯಾಕ್ ನಂಬರ್ ಈಸ್ ಯೂಸ್ಡ್ ಇನ್ ಕನೆಕ್ಷನ್ ವಿತ್ ದ ಸ್ಪೀಡ್ ಆಫ್ ಸೌಂಡ್. ಅಂದರೆ ನಾವು ಈ ಮ್ಯಾಕ್ ನಂಬರ್ ಅನ್ನೋ ಕನೆಕ್ಷನ್ನ ನಾವು ಯಾವುದರಿಂದ ಯೂಸ್ ಮಾಡ್ತೀವಪ್ಪ ಅಂತಂದರೆ ವಿತ್ ಕನೆಕ್ಷನ್ ಆಫ್ ಸ್ಪೀಡ್ ಆಫ್ ಸೌಂಡ್. ಸೊ ಸೌಂಡ್ನ ಸ್ಪೀಡ್ ಮೇಲೆ ನಾವು ಈ ಮ್ಯಾಕ್ ನಂಬರ್ ಕನೆಕ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 17th ಕ್ವಶನ್ ನೋಡೋದಾದರೆ, ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ರಿಸಾಲ್ವ್ಡ್ ಪಾರ್ಟ್ಸ್ ಆಫ್ ಎ ನಂಬರ್ ಆಫ್ ಫೋರ್ಸಸ್ ಇನ್ ಎ ಗಿವನ್ ಡೈರೆಕ್ಷನ್ ಈಸ್ ಈಕ್ವಲ್ ಟು ದ ರಿಸಾಲ್ವ್ಡ್ ಪಾರ್ಟ್ ಆಫ್ ದ ರಿಸಲ್ಟೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ದಿಸ್ ಈಸ್ ನೌನ್ ಆಸ್. ಸೊ ಇದೊಂದು ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಬಂದುಬಿಟ್ಟು ಪ್ರಿನ್ಸಿಪಲ್ ಆಫ್ ರಿಸಲ್ಯೂಷನ್ ಫೋರ್ಸಸ್. ಸೊ ಇದು ನಮಗೆ ಫಿಸಿಕ್ಸ್ ಸಿಲೆಬಸ್ನಲ್ಲೇ ಬರುತ್ತೆ ಈ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇಫ್ ದ ಟೂ ರಿಸಲ್ಟೆಂಟ್ ಆಫ್ ಟು ಈಕ್ವಲ್ ಫೋರ್ಸಸ್ ಹ್ಯಾಸ್ ಬಿನ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ಐದರ್ ಆಫ್ ದ ಫೋರ್ಸಸ್, ದೆನ್ ದ ಆ್ಯಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್ ಈಸ್. ಸೊ ಇಲ್ಲಿ ಟೂ ಈಕ್ವಲ್ ಫೋರ್ಸಸ್ ಅಂದರೆ ಒಂದು ಎಫ್ ತಗೊಳ್ಳೋಣ ಮತ್ತು ಇನ್ನೊಂದು ಎಫ್ ತಗೊಳ್ಳೋಣ. ಸೊ ಇವು ಟೂ ಈಕ್ವಲ್ ಫೋರ್ಸಸ್ ನಾವು ತಗೊಂಡಿರೋದು. ಮತ್ತು ಮ್ಯಾಗ್ನಿಟ್ಯೂಡ್ ಬಂದುಬಿಟ್ಟು ಮ್ಯಾಗ್ನಿಟ್ಯೂಡ್ ಕೂಡ ಏನು ಕೊಟ್ಟಿದ್ದಾರೆ, ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ದ ಐದರ್ ಫೋರ್ಸ್, ಅಂದರೆ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಫೋರ್ಸೇ ತಗೊಬೇಕು. ಈಗ ನಾವಿಲ್ಲಿ ಒಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಯಾವುದಪ್ಪ ಅಂತಂದರೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಸೊ ನಾವು ಈ ಕ್ವಶನ್ನ ಮೋಸ್ಟ್ಲಿ ಒನ್ ಡೈಮೆನ್ಷನ್ ನೋಡ್ತೀವಿ. ಇದು ಫಿಸಿಕ್ಸ್ ಕ್ವಶನ್ ಆ್ಯಕ್ಚುಲಿ ಇದು. ಸೊ ಇಲ್ಲಿ ನಾವು ಅದೇ ರೀತಿ ಬರ್ಕೊಳೋದಾದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಪ್ಪ ಅಂತಂದರೆ ಅಂದರೆ ಟೂ ಫೋರ್ಸಸ್. ಸೊ ಈ ಟೂ ಫೋರ್ಸಸ್ ಒಂದು ಎ ಮತ್ತು ಇನ್ನೊಂದು ಬಿ. ಸೊ ಎಫ್ ಸ್ಕ್ವೇರ್ ಪ್ಲಸ್ 2f ಇ ಎಫ್ ಬಿ ಕಾಸ್ ಥೀಟಾ. ಇವಾಗ ಇದನ್ನು ಆ್ಯಡ್ ಮಾಡಿದರೆ 2f² ಪ್ಲಸ್ 2f ಕಾಸ್ ಥೀಟಾ ಬರುತ್ತೆ. ಸಾರಿ, ಇಲ್ಲಿ ಬಿ ಅಂತಂದರೆ ಎಫ್. ಸೊ ಎಫ್ ಇಂಟು ಎಫ್ ಬಂದ್ಬಿಟ್ಟು f². ನೆಕ್ಸ್ಟ್ ಇಲ್ಲಿ ಎಫ್ ಕಾಮನ್ ಆಗುತ್ತೆ. ಸೊ ಎಫ್ ಕಾಮನ್ ತೆಗೆದಾಗ ಇಲ್ಲೇನು ಉಳಿದಿರುತ್ತೆ, 2/1 ಪ್ಲಸ್ ಕಾಸ್ ಥೀಟಾ ಉಳಿದಿರುತ್ತೆ. ಸೊ ಇವಾಗ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಆಗ ನಮಗೆ ಏನು ಬರುತ್ತೆ, ಈ ಎಫ್ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಸೊ 1 ಈಸ್ ಈಕ್ವಲ್ಸ್ ಟು 2/1 ಪ್ಲಸ್ ಕಾಸ್ ಥೀಟಾ. ಈಗ ಇಲ್ಲಿ ಕಾಸ್ ಥೀಟಾ ವ್ಯಾಲ್ಯೂ ಬಂದುಬಿಟ್ಟು 1/2 ಆಗುತ್ತೆ. ಈ 2 ಈ ಕಡೆ ಬಂದರೆ, ಸೊ ಕಾಸ್ 1/2 ವ್ಯಾಲ್ಯೂ ಬಂದುಬಿಟ್ಟು ಥೀಟಾ 120 ಡಿಗ್ರಿ. ಸೊ ಕಾಸ್ 1/2 ಈಸ್ ಈಕ್ವಲ್ಸ್ ಟು ಥೀಟಾ 120 ಡಿಗ್ರಿ. ಸೊ ಆಪ್ಷನಲ್ಲಿ ಎಷ್ಟೈತೆ, ಆಪ್ಷನ್ ಡಿ ಬಂದುಬಿಟ್ಟು 120 ಡಿಗ್ರಿ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 19th ಕ್ವಶನ್, ಸೋಲಾರ್ ಎಕ್ಲಿಪ್ಸ್ ವಿಲ್ ಟೇಕ್ಸ್ ಪ್ಲೇಸ್ ವೆನ್. ಅಂದರೆ ಸೋಲಾರ್ ಎಕ್ಲಿಪ್ಸ್ ಯಾವಾಗ ಬರುತ್ತೆ ಅಪ್ಪ ಅಂತಂದರೆ ಮೂನ್ ಬಂದುಬಿಟ್ಟು ಸನ್ ಮತ್ತು ಅರ್ತ್ ಸೆಂಟ್ರಲ್ ಬಂದಾಗ ಸೋಲಾರ್ ಎಕ್ಲಿಪ್ಸ್ ಬರುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟು. ನೆಕ್ಸ್ಟ್ ಇಲ್ಲಿ ಮಿನಿಮಮ್ ನಂಬರ್ ಆಫ್ ಅನ್ಈಕ್ವಲ್ ವೆಕ್ಟರ್ಸ್ ವಿಚ್ ಗಿವ್ ಝೀರೋ ರಿಸಲ್ಟೆಂಟ್ ಅಂತಂದರೆ, ಈಗ 2 ಈಕ್ವಲ್ ವೆಕ್ಟರ್ ತಗೊಂಡ್ರೆ ಅದು ಅನ್ಈಕ್ವಲ್ ವೆಕ್ಟರ್ಸ್ ಬರೋಲ್ಲ. ಸೊ ಅದಕ್ಕೆ ಮಿನಿಮಮ್ ಅಂತ ಕೇಳಿದ್ರೆ ಮಿನಿಮಮ್ ನಂಬರ್ ಆಫ್ ಅನ್ಈಕ್ವಲ್ ರೂಟ್ಸ್ ಅಪ್ಪ ಅಂತಂದರೆ 3. ಸೊ 3 ಅನ್ಈಕ್ವಲ್ ರೂಟ್ಸ್ ರಿಸಲ್ಟೆಂಟ್ ಬಂದುಬಿಟ್ಟು ನಮಗೆ 0 ಬರುತ್ತೆ. ಸೊ ಅಷ್ಟೇ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕ್ವಶನ್ ನಂಬರ್ 21 ಇಂದ 30 ಸಾಲ್ವ್ ಮಾಡೋಣ.